ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಗೆ ಒಂದು ಬದ್ನಿಕಾಯ್ದು ಉದುರುದ್ರಾದ ಪಲ್ಯ ತೋರಿಸ್ಲಿಕ್ಕತ್ತೀನಿ. ಅಂದ್ರೆ ಇದೇನದ ಡ್ರೈ ಪಲ್ಯ ಅದ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಭಕ್ರಿ ಜೊತೆ ಆಯ್ತು, ಅನ್ನಕ್ಕೆ ನೀವು ಬರೀ ತಿಳಿ ಸಾರವನ್ನು ಮಾಡ್ಕೊಂಡಾಗ ಸೈಡ್ ಏನದ ಬಾಡಿಸ್ಕೊಳ್ಳಿಕ್ಕೆ ಭಾಳ ರುಚಿ ಆಗ್ತದೆ. ಮತ್ತು ಇದು ಮಾಡೋದು ಅಗ್ರಿ ಸರಳ ಅದ. ಏನೇನು ಸಾಮಾನು ಬೇಕು, ಹೆಂಗೆ ಮಾಡಿದೆ ಮೊದಲು ಈ ವಿಡಿಯೋದಾಗ ಈಗ ನೋಡ್ಕೊಂಬರೋಣಂತ. ಒಂದು ಜಾರ್ಗೆ ಏನದ ನಾನು ಹಸಿ ಕೊಬ್ಬರಿ ಮತ್ತು 1 ಇಂಚಿನಷ್ಟು ಶುಂಠಿ ಹಾಕೊಳಕತ್ತೀನಿ. ಒಂದು ಅರ್ಧ ಹೋಳಿನಕ್ಕಿಂತ ಕಡಿಮೆ ಏನದ ಹಸಿ ಕೊಬ್ಬರಿ ತೊಗೊಂಡಿನಿ ಮತ್ತು ಒಂದು ಅರ್ಧ ಇಂಚಿನಷ್ಟು ಶುಂಠಿ ತೊಗೊಂಡಿನಿ. ಇದೇನದ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ತೊಳ್ಕೊಂಬಂದಿದ್ದು. ಇದನ್ನೇನದ ನೀರು ಹಾಕ್ಲಾರ್ದಂಗೆ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಬೇಕ್ರಿ ಹಿಂಗೆ ರುಬ್ಕೊಂಬಂದೆ ನಾನು. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ. ನೋಡ್ರಿ, ಗ್ಯಾಸ್ ಹೊತ್ತಿಸಿ ಬಾಣಲೆ ಇಟ್ಕೊಂಡಿನಿ. ಇದಕ್ಕೇನದ 3 ಚಮಚದಷ್ಟು ನಾನು ಎಣ್ಣೆ ಹಾಕೊಳಕತ್ತೀನಿ. ಸಾಸಿವೆ ಹಾಕೋಣ. ಇಲ್ಲಿ ಜೀರಿಗೆ ಹಾಕೊಳಕತ್ತೀನಿ. ಇಲ್ಲಾಂದ್ರೆ 2 ಉಳ್ಳಾಗಡ್ಡಿನ ಹಿಂಗೆ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿನಿ. ಇದು ಹಾಕೊಳ್ತೀನಿ. ಇದಕ್ಕೆ 2 ಹೆಸರು ಕರಿಬೇವು ಹಾಕೋಣ. ಇಲ್ಲಿ ಅರಿಶಿನ ಪುಡಿ ಹಾಕೊಳ್ತೀನಿ. ಕೈ ಹಾಕೋಣ. ಸ್ವಲ್ಪ ಉಳ್ಳಾಗಡ್ಡೆ ಏನದ ಬೇಯ್ತಂದ್ರೆ ಎಣ್ಣೆ ಒಳಗೆ. ಆಮೇಲೆ ಬದ್ನಿಕಾಯಿ ಹಾಕೋಣ ಅಂತ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗಿದೆ. ಇಲ್ಲೇನು ರುಬ್ಕೊಂಡಿರ್ತೀವಿ ನಾವು ಕೊತ್ತಂಬರಿ, ಕೊಬ್ಬರಿ ಮತ್ತು ಹಸಿ ಶುಂಠಿನ ಇದನ್ನು ಹಾಕೊಳ್ತೇನೆ ನೋಡ್ರಿ. ಇದನ್ನು ಆದಷ್ಟು ಏನದ ಈ ಪಲ್ಯನ ಎಣ್ಣೆ ಒಳಗೆ ಬೇಯಿಸ್ಕೊಂಡ್ರೆ ಭಾಳ ಟೇಸ್ಟ್ ಆಗ್ತದೆ. ನೀರು ಕಡಿಮೆ ಹಾಕೋಬೇಕಾಗ್ತದೆ. ನೀರು ಹಾಕೊಂಡಿದ್ರೂ ನಡೀತದೆ. ಸ್ವಲ್ಪ ಎಣ್ಣೆ ಒಳಗನೆ ಪಲ್ಯ ಬೇಯಿಸ್ಕೊಂಡ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ. 2 ನಿಮಿಷ ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಣ ಕೊಬ್ಬರಿದು. ಇದು ನೋಡ್ರಿ, 2-3 ನಿಮಿಷ ನಾನು ಎಣ್ಣೆ ಒಳಗೆ ಕೊಬ್ಬರಿ ಇದು ಹುರ್ಕೊಂಡಿನಿ. ಈಗ ಇದಕ್ಕೇನದ ಬದ್ನಿಕಾಯಿ ಹಾಕೋಣ. ಇಲ್ಲಾನ ಬದ್ನಿಕಾಯಿ ಏನದ 5ರಿಂದ 6 ಬದ್ನಿಕಾಯಿ ಸಣ್ಣ ಸಣ್ಣ ತೊಗೊಂಡು ಹಿಂಗೆ ಉದ್ದುದ್ದಾಗೆ ಹೆಚ್ಚಿಟ್ಕೊಂಡಿನಿ. ನೀರಾಗಿ ಹಾಕಿಟ್ಕೊಂಡಿದ್ದೆ. ಚಲೋ ನೆನ್ಸೊಳಗೆ ಈಗ ಇವನ್ನ ಹಾಕೋಣ. ಇದಕ್ಕೆ ಹಾಕ್ಕೊಂಡು ಒಂದು ಕೈ ಹಚ್ಕೊಂಡಿದ್ದೀನಿ. ಈಗ ನೋಡ್ರಿ, ರುಚಿಗೆ ತಕ್ಕಷ್ಟಿನದ ಉಪ್ಪು ಹಾಕೋಣ. ಇದಕ್ಕೆ ಮಿಕ್ಸ್ ಮಾಡ್ಕೊಂಡೆ. ನಾನು ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕಾಗ್ತದೆ. ಇದನ್ನ ಮ್ಯಾಲೆ ಮುಚ್ಚಿ ಸಣ್ಣ ಉರಿ ಒಳಗೆ ಏನದ ಬೇಯಿಸ್ಕೊಳ್ಳೋಣ. ಇದು ನೋಡ್ರಿ, ನಡು ಏನದ ಇದನ್ನ ಕೈ ಹಾಸ್ಕೋಬೇಕಾಗ್ತದೆ. ಈಗ ತಳ ಹಿಡಿತದೆ, ಕೊಬ್ಬರಿ ಇರ್ತದೆ. ಇಲ್ಲ, ಇದಕ್ಕೆ 2 ಟೊಮೆಟೊನ ಹಿಂಗೆ ಉದ್ದಾಗೆ ಹೆಚ್ಚಿಟ್ಕೊಂಡು ಸಣ್ಣ ಇದನ್ನ ಹಾಕೊಂಡಿದ್ದೆ. ಈ ಟೊಮೆಟೊ ನೀರನ್ನು ಸಾಕಾಗ್ತದೆ. ನಿಮಗೆ ಅಗ್ರಿ ಬೇಕಂದ್ರೆ 1-2 ಹನಿ ಅಷ್ಟು ನೀರು ಹಾಕೋ, ಭಾಳ ಹಾಕೋಬಾರ್ದು. ಇದು ಹಿಂಗೆ ಎಣ್ಣೆ ಒಳಗೆ ಬೇಯ್ದ್ರೆ ಭಾಳ ಟೇಸ್ಟ್ ಆಗ್ತದೆ ಪಲ್ಯ. ಏನಿದೆ ಮತ್ತೆ ಮೇಲೆ ಮುಚ್ಚಿ ಬೇಯಿಸಿ ಬಿಡೋಣ. ನೋಡ್ರಿ, ಬೆಂದಾವೆಲ್ಲ ಬದ್ನಿಕಾಯಿ. ನಾ ಇದಕ್ಕೆ ನೀರು ಹಾಕಿಲ್ಲ. ಟೊಮೆಟೊ ಹಣ್ಣಿಂದ ಏನು ನೀರು ಬರ್ತದೆ ಅಷ್ಟೇ ನೀರು ನೋಡಿದ್ವಿ. ಏನಾದ್ರೆ ಡ್ರೈನ ಮಾಡ್ಕೋಬೇಕು. ಮತ್ತು ಬದ್ನಿಕಾಯಿ ನೀನು ಚಲೋ ಬೆಂದ ನೆಗ್ದಿ ಇಷ್ಟು ಬೆಂದ್ರೆ ಸಾಕಾಗ್ತದೆ. ಇದಕ್ಕೆ ನಾನು 1 ಚಮಚದಷ್ಟು ಖಾರ ಪುಡಿ ಹಾಕೊಳಕತ್ತೀನಿ. ಅರ್ಧ ಚಮಚದಷ್ಟು ಗುರಳ ಪುಡಿ ಹಾಕೋಣ. ಈಗ ಇನ್ನೊಮ್ಮೆ ಏನದ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಪಲ್ಯ ರೆಡಿ ಆಯ್ತು. ಈಗ ನಾ ಏನದ ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ನೋಡಿರಲ್ಲ, ಬದ್ನಿಕಾಯಿ ಉದ್ರ ಪಲ್ಯ ಮಾಡೋದು ಎಷ್ಟು ಈಜಿ ಅದ. ತಿನ್ಲಿಕ್ಕೂ ಭಾಳ ಅಂದ್ರೆ ಭಾಳ ರುಚಿ ಇರ್ತದೆ. ಮತ್ತು ಜೋಳದ ಭಕ್ರಿ ಜೊತೆ ಅಂತೂ ಮೊಸರು ಹಾಕೊಂಡು ತಿಂದರೆ ಭಾಳ ಟೇಸ್ಟ್ ಆಗ್ತದೆ. ನೀವೆಲ್ಲರ ಹಿಂಗೆ ಕಟ್ಕೊಂಡು ಹೋಗೋದಿತ್ತಂದ್ರೆ ಈ ಟೈಪ್ ಪಲ್ಯ ಮಾಡ್ಕೊಂಡು ಹೋದ್ರೆ ನಿಮಗಿದು 2 ದಿವಸ ತಡೀತದೆ. ಯಾಕಂದ್ರೆ ನೀರು ಹಾಕಿರಂಗಿಲ್ಲ, ಬರೀ ಎಣ್ಣೆ ಒಳಗೆ ಬೇಯಿಸ್ಕೊಂಡಿರ್ತೀವಿ. ನಿಮಗೆ ಇನ್ನೂ ಒಂಚೂರು ಜಾಸ್ತಿ ಎಣ್ಣೆ ಬೇಕಾದ್ರೆ ಹಾಕೋಬೋದು. ಎಣ್ಣೆ ಒಳಗೆ ಬೆಂದಂಗೆಲ್ಲ ಇದೇನದ ಭಾಳ ಟೇಸ್ಟ್ ಆಗ್ತದೆ. ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.